ಆತ್ಮೀಯ ಪವರ್ ಟಿವಿ ವೀಕ್ಷಕರೇ, ಕನ್ನಡದ ಸಿನಿಮಾಗಳು ಇತ್ತೀಚೆಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸ್ಟ್ಯಾಂಡರ್ಡ್ಸ್ ನ ಸೆಟ್ ಮಾಡ್ತಿದ್ದಾವೆ. ಅದಕ್ಕೆ ಪೂರಕವಾಗಿ ಕನ್ನಡ ಸಿನಿಮಾಗಳು ಕೂಡ ಅಷ್ಟರ ಮಟ್ಟಿಗೆ ಮೇಕಿಂಗ್ ಇರಬಹುದು, ಮತ್ತೆ ಎಲ್ಲಾ ರೀತಿಯಾದಂತಹ ಒಂದು ಕಸರತ್ತುಗಳನ್ನ ಮಾಡಿಕೊಂಡು ಬಿಗ್ ಸ್ಕ್ರೀನ್ ಗೆ ಅಡಿ ಇಡ್ತಾ ಇರ್ತಕ್ಕಂಥದ್ದು. ಆಫ್ಟರ್ KGF ಅದೇ ರೀತಿಯಾದಂತಹ ಒಂದು ಲ್ಯಾವಿಶ್ ಸಿನಿಮಾ ಮತ್ತೊಂದು ಬರ್ತಾ ಇದೆ, ಅದೇ ಮಾರ್ಟಿನ್. ಇದೇ ಅಕ್ಟೋಬರ್ 11ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗೋದಕ್ಕೆ ಸಜ್ಜಾಗಿದೆ. ಆ ಸಿನಿಮಾದ ನಾಯಕ ನಟ ಧ್ರುವ ಸರ್ಜಾ ಅವರು ಈಗ ನಮ್ಮೊಟ್ಟಿಗೆ ಮಾತನಾಡೋದಕ್ಕಿದ್ದಾರೆ. ಸರ್, ಹೌ ಎಕ್ಸೈಟೆಡ್ ಯು ಆರ್ ಅಂತಕ್ಕಂಥದ್ದು, ಯಾಕಂದ್ರೆ ಕನ್ನಡ ಸಿನಿಮಾಗಳ ಒಂದು ಗತ್ತು ಗೈರತ್ತು ಇಡೀ ವಿಶ್ವಕ್ಕೆ ಗೊತ್ತಾಗ್ತಿದೆ ಇತ್ತೀಚಿನ ದಿನಗಳಲ್ಲಿ. ಇಲ್ಲ, ಎಕ್ಸೈಟ್ಮೆಂಟ್ ಅಂತ ಏನಿಲ್ಲ, ಒಂದು ಸ್ವಲ್ಪ ಭಯನೂ ಇದೆ. ಆನೆಸ್ಟ್ಲಿ ಓಕೆ, ಫಸ್ಟ್ ಟೈಮ್ ಏನೋ ಒಂದು ಮಾಡ್ತಾ ಇದೀವಿ ಅನ್ನೋದು ಒಂದು ಎಕ್ಸೈಟ್ಮೆಂಟ್ ನೀವೇ ಹೇಳಾದ್ಮೇಲೆ ಇದೆ ಅಂತ ಅನ್ಸುತ್ತೆ. ಈ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ಟೀಮ್ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿದಾಗ ಪ್ಯಾನ್ ಇಂಡಿಯಾ ಅನ್ನೋದು ಒಂದು ಲೇಬಲ್ ತರ ಇತ್ತು, ಪ್ಯಾನ್ ಇಂಡಿಯಾ ಅನ್ನೋದು. ಸೊ ಏನು ಅದಕ್ಕಿಂತ ಒಂದು ಸ್ಟೆಪ್ ಏನು ಅಂತ ಯೋಚನೆ ಮಾಡಿದಾಗ ನಮ್ಮ ತಲೆಗೆ ಬಂದಿದ್ದು, ಲೆಟಸ್ ಮೇಕ್ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್. ಇಂಡಿಯಾದಲ್ಲಿ ಆಗಿಲ್ಲ, ಫಸ್ಟ್ ಎವರ್ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್, ಅದು ನಮ್ಮ ಕನ್ನಡ ಚಿತ್ರದಾಗತ್ತೆ ಅಂತ ಅಂದಾಗ ಓಕೆ ಮಾಡೋಣ, ಟ್ರೈ ಮಾಡೋಣ ಅಂತ ಇಟ್ಟಂತ ಹೆಜ್ಜೆ. ಸೊ ಅದಾದಮೇಲೆ ವೀಸಾ ಪ್ರೊಸೀಜರ್ಸ್ ಎಲ್ಲ ಕೇಳಿ ತಲೆ ಕೆಟ್ಟೋಯ್ತು. ಅದಾದಮೇಲೆ 29ನೇ ತಾರೀಕು ಮಾಡಬೇಕು ಅಂತ ಒಂದು ತಿಂಗಳಿಂದ ವೀಸಾ ಟ್ರೈ ಮಾಡ್ತಾ ಇದ್ದೀವಿ ಎಲ್ಲ ರಿಪೋರ್ಟರ್ಸ್. ಒಬ್ರು ಸಿಕ್ಕಿದ್ರೆ ಒಬ್ರು ಸಿಗಲ್ಲ. ಓಕೆ, ನೆಕ್ಸ್ಟು ಈಗ 29ನೇ ತಾರೀಕಿತ್ತು. 29ನೇ ತಾರೀಕಿಂದ 5ನೇ ತಾರೀಕು ಒಂಚೂರು ಒಂದು ವಾರ ಮುಂದಕ್ಕೆ ಹೋಗಿದ ತಕ್ಷಣ ಆ 29ನೇ ತಾರೀಕಲ್ಲಿ ಇದ್ದಿದ್ದ ರಿಪೋರ್ಟರ್ಸ್ ಎಲ್ಲ ತಿರ್ಗಾ ಬೇರೆ ಇನ್ನೇನೋ ಶೆಡ್ಯೂಲ್ ಆಗಿತ್ತು. ತಿರ್ಗಾ ಫಸ್ಟಿಂದ ನಾವು ಅವ್ರಿಗೆ ವೀಸಾ ಪ್ರೊಸೀಜರ್ಸ್ ಎಲ್ಲ ಫಸ್ಟಿಂದ ಸ್ಟಾರ್ಟ್ ಮಾಡಿ, ಸೊ ನಮ್ಮ CM ಆಫೀಸಿಂದ ಲೆಟ್ರ್ ತಗೊಂಡು ಮಹಾರಾಷ್ಟ್ರ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಕಂಪ್ಲೇಂಟ್ ಆಗದಿರೋ ಥರ ನೋಡಿಕೊಂಡು ಏನೋ ಒಂಚೂರು ಪ್ರೋಟೋಕಾಲ್ಸ್ ಇತ್ತು. ಸೊ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಮಾಡಬೇಕು ಅಂದರೆ ಕೆಲವರು ಪರ್ಮಿಷನ್ಸ್ ಎಲ್ಲ ಕೊಡಬೇಕಾಗಿತ್ತು. ಸೊ ಇದನ್ನೆಲ್ಲ ನೀಟಾಗಿ ಪ್ರೋಟೋಕಾಲ್ ಎಲ್ಲ ಫಾಲೋ ಅಪ್ ಮಾಡಿ ಮಾಡ್ತಾ ಇರೋ ಅಂತ ಪ್ರೆಸ್ ಮೀಟ್. ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ಗೆ ಮೇನ್ ರೀಸನ್ ವೀಸಾ ಡಿಲೇ ಆಗಿದ್ದ ಇಂಟರ್ನ್ಯಾಷನಲ್ ಪ್ರೆಸ್ ರಿಪೋರ್ಟರ್ಸ್ಗೆ, ಅಥವಾ ಅಲ್ಲಿ ವೆದರ್ ರಿಪೋರ್ಟ್ ಚೆನ್ನಾಗಿಲ್ಲ ಅಂತ ಹೇಳಿ ಪೋಸ್ಟ್ಪೋನ್ ಮಾಡಿದ್ದ, ಹೇಗೆ ಅಂತ? ಆನೆಸ್ಟ್ಲಿ ವೆದರ್ ರಿಪೋರ್ಟ್ ಸರಿ ಇಲ್ಲ ಅಂತ ನಾವು ಏಜೆನ್ಸಿ ಹತ್ರ ಮಾತಾಡಿದ್ದು, ಬಟ್ ವೀಸಾ ಸಿಕ್ಕಿರ್ಲಿಲ್ಲ. ವೀಸಾ ಸಿಕ್ಕಿರ್ಲಿಲ್ಲ. ಆ್ಯಂಡ್ ಆಲ್ಸೋ ಅಲ್ಲಿ ರೆಡ್ ಅಲರ್ಟ್ ಇತ್ತು, ಅದು ಜಿನ್ಯೂನೇ. ಸೊ ನಾನು ಈಗ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋದು ನಿಲ್ಸಿದ್ದೀನಿ. ಸೊ ನಾವು ಹೋಗ್ಬೇಕು ಅಂದ್ರೂ ಒಂದು ದಿವಸದ ಮುಂಚೆನೇ ಹೋಗ್ಬೇಕು, ಸೊ ಕಾರಲ್ಲಿ. ಸೊ ಇದನ್ನೆಲ್ಲ ನೋಡಿ ಒಂದು ವಾರ ಮುಂದಕ್ಕೆ ಹೋಯ್ತು ಅಷ್ಟೇ. 5ನೇ ತಾರೀಕು ಬಿಡುಗಡೆ ಆಗುತ್ತೆ. ಈ ಸಿನಿಮಾಗೆ ಕತೆ ಎಷ್ಟು ಇಂಪಾರ್ಟೆನ್ಸ್ ಅಂತಕ್ಕಂಥದ್ದು, ಯಾಕಂದ್ರೆ ಅರ್ಜುನ್ ಸರ್ಜಾ ಅವರು, ನಿಮ್ಮ ಅಂಕಲ್ ಅವರೇ ಕೊಟ್ಟಿರ್ತಕ್ಕಂಥ ಕತೆ ಒಂದು ಗಟ್ಟಿಯಾಗಿದ್ರೆ ಯಾರು ಬೇಕಾದ್ರೂ ಆಕ್ಷನ್ ಕಟ್ ಹೇಳ್ಬೋದು. ಆ ನಿಟ್ಟಿನಲ್ಲಿ ಕತೆ ಎಷ್ಟು ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ರೀಚ್ ಆಗುವಂತ ಕಂಟೆಂಟ್ ಇರುವಂತ ಕತೆ ಅಂತ ಅನಿಸ್ತಿದೆ. ಲೈನ್ ಬಂದು ತುಂಬಾ ಒಂದು ಚಿಕ್ಕ ಲೈನು, ಬಟ್ ಸ್ಕ್ರೀನ್ ಪ್ಲೇ ಒಂಚೂರು ಒಂಥರ ಬೇರೆ ತರ ಇರುತ್ತೆ. ಅಂದ್ರೆ ಸ್ವಲ್ಪ ಸ್ಕ್ರೀನ್ ಪ್ಲೇನೇ ನಿಮ್ಗೆ ಒಂಚೂರು ಅಟ್ರಾಕ್ಟ್ ಆಗುತ್ತೆ ಒಂದು ಫೀಲ್. ಯಾಕೆಂದ್ರೆ ಇಂಟರ್ಕಟ್ಸ್ ತುಂಬಾ ಇರುತ್ತೆ. ಸ್ಕ್ರೀನ್ ಪ್ಲೇ ಇದು ಆ ಸಿಚುಯೇಷನ್ ಎಲ್ಲ ಕನೆಕ್ಟ್ ಆಗೋ ತರ ಇರುತ್ತೆ, ಕನೆಕ್ಟಿಂಗ್ ಆಲ್ ದ ಡಾಟ್ಸ್ ತರ. ಮತ್ತೆ ಆಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದು. ಸೊ ನಿಮಗೆ ನಮ್ಮ ಆಡಿಯನ್ಸ್ನ ಎಂಗೇಜ್ ಆಗಿಡಬೇಕು ಅನ್ನೋದೇ ಒಂದು ಸ್ಕ್ರೀನ್ ಪ್ಲೇ ಮಾಡಿರುವಂತ ಸಿನಿಮಾ ಇದು. ಸೊ ಎಂಗೇಜ್ ಆಗಿರ್ತಾರೆ ಅನ್ನೋ ಒಂದು ನಂಬಿಕೆ. ಬಹುಶಃ ಕತೆ ಕೊಟ್ಟಾಗ ನಿಮ್ಮ ಅಂಕಲ್ ಅವರಿಗೆ ಈ ಸಿನಿಮಾನ ನಾನೇ ಡೈರೆಕ್ಟ್ ಮಾಡಬೇಕು ಅಂತ ಅನ್ಸಿತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಹೋಗ್ತಾ ಹೋಗ್ತಾ ಸಿನಿಮಾ ಲ್ಯಾವಿಶ್ ಆಗಿ ಮೇಕಿಂಗ್ ವೈಸ್ ಇರ್ಬೋದು, ಅಥವಾ ಅದು ಮೇಕಿಂಗ್ ತುಂಬಾ ಚೆನ್ನಾಗಿ ಬಂದಾಗ ಇತ್ತೀಚಿನ ದಿನಗಳಲ್ಲಿ ರಶಸ್ ನೋಡಿ ನಾನೇ ಇದನ್ನ ಆಕ್ಷನ್ ಕಟ್ ಹೇಳ್ಬೇಕಿತ್ತು ಅಂತ ಏನಾದ್ರು ಹೇಳಿದ್ದುಂಟಾ? ಇಲ್ಲ, ಅವ್ರು ಆಲ್ರೆಡಿ ಮಾಡಿದಾರೆ. ಆ ಥರ ಅವ್ರಿಗೆ ಏನಿಸ್ತು ಅಂತ ಗೊತ್ತಿಲ್ಲ, ಬಟ್ ಹಿ ಈಸ್ ಪ್ರೌಡ್. ಯಾಕೆಂದ್ರೆ ಸಿನಿಮಾ ನೋಡಿದ್ರು, ರಂತ್ರು ನೋಡಾದ್ಮೇಲೆ ಹಿ ವಾಸ್ ವೆರಿ ವೆರಿ ಹ್ಯಾಪಿ. ಓಕೆ, ಒಂಚೂರು ಚಿಕ್ಕ ಸಣ್ಣ ಪುಟ್ಟ ಕರೆಕ್ಷನ್ಸ್ ಇದ್ರೆ ಅಫ್ಕೋರ್ಸ್ ಹಿ ಈಸ್ ಎಕ್ಸ್ಪೀರಿಯನ್ಸ್ಡ್. 44 years ಇಂದ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಕೆಲವು ಬೇಸಿಕ್ ಸಿನಿಮಾ ಎಥಿಕ್ಸ್ ಅಂತ ಏನಿರುತ್ತೋ, ಸಿನಿಮಾ ಲಿಬರ್ಟಿ ಅಂತ ತುಂಬಾನು ತಗೊಳ್ದೆ ಅವರೇ ಮಾಡಿರೋ ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿರೋದ್ರಿಂದ ಸೊ ಇಟ್ ವಾಸ್ ವೆರಿ ಈಸಿ ಅವ್ರಿಗೆ ಅರ್ಥ ಆಗೋದು ವಿತೌಟ್ ರೀ ರೆಕಾರ್ಡಿಂಗ್ ನೋಡಿದ್ದು. ಈಗ ರವಿ ಬಸೂರವ್ರು ಬಂದು ರೀ ರೆಕಾರ್ಡಿಂಗ್ ಮಾಡಾದ್ಮೇಲೆ ಬೇರೆ ಶೇಡೇ ಇದೆ ಸಿನಿಮಾ. ಈಗ ರೀಸೆಂಟ್ ಡೇಸ್ ಅಲ್ಲಿ, ಅಂದ್ರೆ ಈಗೇನು ಆಗಸ್ಟ್ 5ನೇ ತಾರೀಕು ನೀವು ಏನ್ ಕಂಟೆಂಟ್ ನ ರಿವೀಲ್ ಮಾಡ್ಬೇಕಂತಿದ್ರು, ಅದಕ್ಕೆ ಒಂದು ಪೋಲಿಂಗ್ ಕೂಡ ಇಟ್ಟಿದ್ರಿ. ಅದರಲ್ಲಿ ಮಿಲಿಯನ್ ಗಟ್ಟಲೆ ಮೆಂಬರ್ಸ್ ವೋಟ್ ಮಾಡಿದ್ರು. ಅದರ ಬೇಸ್ ಮೇಲೆ ಇವಾಗ ಟ್ರೈಲರ್ ಲಾಂಚ್ ಮಾಡ್ತಾ ಇತ್ತು. ಹೌದು, ವೋಟಿಂಗ್ ಪೋಲು ಪ್ರತಿಯೊಬ್ರು ಫೋನ್ ನಂಬರ್ ಕೊಟ್ಟು ಅದಾದ್ಮೇಲೆ OTP ಬಂದಾದ್ಮೇಲೆ ಮಾಡೋದು. ಯಾಕೆಂದ್ರೆ ಒಂದು ವೋಟುನು ಆ ಕಡೆ ಈ ಕಡೆ ನಾವು ಯಾರೂ ಏನು ಫೇಕ್ ಮಾಡೋಕ್ಕಾಗಲ್ಲ. 62 ಲಕ್ಷ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು
ಏನೋ ಒಂದು 10-12 ಲಕ್ಷ ಬರ್ಬೋದು ಅಂತ. ಸೊ 62 ಲಕ್ಷ. ನನ್ನ ಪಿ ಆರ್ ಟೀಮಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಡೆ ಚೆನ್ನಾಗಿ ಪಿ ಆರ್ ಮಾಡೋದು, ಅಂದರೆ ಪ್ರೊಡಕ್ಷನ್ ಟೀಮ್ ಅವರು ಚೆನ್ನಾಗಿ ಪಬ್ಲಿಸಿಟಿ ಮಾಡಿದ್ದಾರೆ ಎಲ್ಲ ಕಡೆ. ಸೊ ಎಲ್ಲ ಕಡೆಯಿಂದನೂ ನಮಗೆ ಒಳ್ಳೆ ರಿಯಾಕ್ಷನ್ ಸಿಕ್ತು. 62 ಲಕ್ಷ ವೋಟ್ ಬಂದಿದೆ. ಅದರಲ್ಲಿ 27,60,000 ಆಡ್ ವೋಟ್ಸು ಟ್ರೈಲರ್ 1 ಬಂದಿದೆ. ಸೊ ಟ್ರೈಲರ್ 1 ಈಗ DI ಎಲ್ಲ ಮಾಡಿ ರೆಡಿ ಮಾಡಿದ್ದಿದೆ. ಈ ಟೀಸರ್ಗೆ ಆಲ್ಮೋಸ್ಟ್ ಅಲ್ಲಿ 8 ಕೋಟಿ ವ್ಯೂಸ್ ಆಗಿತ್ತು ಯೂಟ್ಯೂಬ್ ಅಲ್ಲಿ. ಅದಾದ ನಂತರ ಈಗ ಟ್ರೈಲರ್ ಬರ್ತಾ ಇರ್ತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ಟ್ರೈಲರ್ ಎಷ್ಟು ಗಟ್ಟಿಯಾಗಿದೆ ಅಂತಕ್ಕಂಥದ್ದು, ಯಾಕಂದ್ರೆ ಟ್ರೈಲರ್ ನಾನು ಆಲ್ರೆಡಿ ನೋಡಿದ್ದೀನಿ. ಐ ಡೋಂಟ್ ವಾಂಟ್ ಟು ರಿವೀಲ್ ದಟ್. ಯಾಕಂದ್ರೆ ಒಂದು ಪಠಾನ್ ಸಿನಿಮಾ ನಾವು ನೋಡಿದಾಗ ಅಥವಾ ಸಾಹೋ ಸಿನಿಮಾ ನೋಡಿದಾಗ ನಮ್ಗೆ ಯಾವ ರೀತಿಯಾದಂತಹ ಮೇಕಿಂಗ್ ಸ್ಟ್ಯಾಂಡರ್ಡ್ಸ್ ಇತ್ತು ಅಷ್ಟೇ ಕಲರ್ಫುಲ್ ಆಗಿ, ಅಷ್ಟೇ ಮೈನ್ಯೂಟ್ ಡಿಟೇಲ್ಡ್ ಆಗಿ CG ವರ್ಕ್ ಇರ್ಬೋದು ಮತ್ತೊಂದು ನೀಟಾಗಿ ಆಗಿರ್ತಕ್ಕಂಥದ್ದು. ಅದೇ ಐ ಆಲ್ವೇಸ್ ವಾಂಟ್ ಟು ಕಾಂಪೀಟ್ ವಿತ್ ಮೈ ಸೆಲ್ಫ್. ನಮ್ಮ ಟೀಸರ್ಗಿಂತ ಚೆನ್ನಾಗಿ ಟ್ರೈಲರ್ ಇರಬೇಕು ಅನ್ನೋದು ಪ್ರತಿ ಆ್ಯಕ್ಟ್ರಿಗೂ ಹೆಂಗಿರುತ್ತೋ ಹಂಗೇನೆ ನನಗೂ ಇತ್ತು. ಸೊ ಟೀಸರ್ಗಿಂತ ಟ್ರೈಲರ್ ಚೆನ್ನಾಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಫಿಲ್ಮ್ ಪ್ರೆಸ್ ಮೀಟ್ ಅಲ್ಲಿ ಅರ್ಜುನ್ ಸರ್ಜಾ ಅವರ ಉಪಸ್ಥಿತಿನೇ ಇರುತ್ತಾ? ಅದು ನಾಳೆ ಕನ್ಫರ್ಮ್ ಆಗುತ್ತೆ. ಯಾರು ಗೆಸ್ಟ್, ಎಷ್ಟು ಜನ ಇರ್ತೀವಿ ಎಲ್ಲನೂ ನಾಳೆ ಗೊತ್ತಾಗುತ್ತೆ. ಸಾಕಷ್ಟು ಜನ ಮುಂಬೈ ಆರ್ಟಿಸ್ಟ್ಗಳು ಇದ್ದಾರೆ ಸಿನಿಮಾದಲ್ಲಿ, ಇಂಟರ್ನ್ಯಾಷನಲ್ ಆರ್ಟಿಸ್ಟ್ಗಳು ಇದ್ದಾರೆ, ಅವರೆಲ್ಲರೂ ಇರ್ತಾರ? ಅದೇ ಎಲ್ಲ ನಾಳೆ ಗೊತ್ತಾಗುತ್ತೆ. ಯಾಕೆ ಅಂದರೆ ಮುಂಬೈಯಲ್ಲಿ ರೆಡ್ ಅಲರ್ಟ್ ಇರೋದ್ರಿಂದ ವೀಸಾ ಪ್ರಾಬ್ಲಮ್ಸ್ ಎಲ್ಲ ಇದೆ. ಸೊ ಆಲ್ಮೋಸ್ಟ್ ಎಲ್ಲರೂ ಇರ್ತೀವಿ. ಸೊ ಕೊನೆಯದಾಗಿ ನಿಮ್ಮ ಫ್ಯಾನ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಈ ಸಿನಿಮಾದ ಬಗ್ಗೆ? ಯಾಕಂದ್ರೆ ನಿಮ್ಮನ್ನ ನೋಡಿದಾಗ ಎಸ್ ಇವರು ನ್ಯಾಷನಲ್ ಸ್ಟಾರ್ ಆಗೋದಕ್ಕೆ ಪಕ್ಕಾ ಸೂಟಬಲ್ ಸ್ಟಾರ್ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಆ ನಿಟ್ಟಿನಲ್ಲಿ ನೀವು ಆ ಥರದ ಒಂದು ಮಹತ್ವದ ಪ್ರಯತ್ನ ಮಾಡಿದ್ದೀರಾ. ಸೊ ಹಾಗಾಗಿ ನಿಮ್ಮ ಆಡಿಯನ್ಸ್ಗೆ, ನಿಮ್ಮ ಫ್ಯಾನ್ಸ್ಗೆ ಏನ್ ಹೇಳ್ತೀರಾ? ಎಷ್ಟು ದಿವಸ ಲೇಟ್ ಆಯಿತು ನಿಜ, ಬಟ್ ನೀವು ಸಿನಿಮಾ ನೋಡಾದ್ಮೇಲೆ ಓಕೆ ಲೇಟ್ ಆಗಿದ್ದಕ್ಕೂ ಅಂತ ಸಾರ್ಥಕ ಅಂತ ಅನ್ಸುತ್ತೆ. ಐ ಆಮ್ ಶ್ಯೂರ್. ಥ್ಯಾಂಕ್ ಯು, ಒಳ್ಳೆದಾಗ್ಲಿ, ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಇದಾಗಿತ್ತು ಮಾರ್ಟಿನ್ ಸಿನಿಮಾದ ನಾಯಕ ನಟರಾದಂತಹ ಧ್ರುವ ಸರ್ಜಾ ಅವರ ಮನದಾಳದ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.